ದರ್ಶನವ ನೀಡೆಯ ದೇವ ದರ್ಶನವ ನೀಡೆಯ ದರ್ಶನವ ನೀಡೆಯ ದೇವ ದರ್ಶನವ ನೀಡೆಯ ಪಾಂಡವರ ಇವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರ ಇವರ ಪ್ರಾಣವು ನೀನು ಪರಮಾತ್ಮ ಪಾಂಡವರ ಇವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕರುಣಿಸು ಅಭಯವ ಜೀವವು ನೀನೆಂದು ನಂಬಿಹೇನಯ್ಯ ಜೀವವು ನೀನೆಂದು ನಂಬಿಹೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸು ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸು ದೇವ ದರ್ಶನವ ನೀಡೆಯ ದೇವ ದರ್ಶನವ ನೀಡೆಯ ನಮ್ಮ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ಸಹ ಈ ನಮ್ಮ ಕಷ್ಟ ಕಳೆಯಲೇ ಇಲ್ಲವಲ್ಲ. ಇರಲಿ, ಮುಂದೆ ಬರುವ ಯುದ್ಧದಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಅಗ್ರಜನ ಅಪೇಕ್ಷೆಯಂತೆ ದ್ವಾರಕೆಗೆ ತೆರಳಿ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಬರುವೆನು. ಪರಮಾತ್ಮ ವಾಸುದೇವ ಅರಣ್ಯವಾಸ ಅವರ ಜಾನುಸಾರದಿ ಅರಣ್ಯವಾಸವ ಅವರ ಜಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ನಾವು ಕಳೆದೆವು ದೇವ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸು ದೇವ ಧರ್ಮದಿ ರಾಜ್ಯವ ದೊರಕಿಸು ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸು ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸು ದೇವ ದರ್ಶನವ ನೀಡೆಯ ದೇವ ದರ್ಶನವ ನೀಡೆಯ ಕೃಷ್ಣ ನಗರಕ್ಕೆ ಹೊರದಿ ನಾನು ತೆರಳುವೆ ದ್ವಾರಕ ನಗರಕ್ಕೆ ஒரு ಪಾಂಡವರಳು ಸಿದ್ಧತೆಗೊಂಡಿರೋ ಯೋಧದ ಶೀಘ್ರದಲ್ಲರೇ ஒரு ಪಾಂಡವರಳು ಸಿದ್ಧತೆಗೊಂಡಿರೋ ಯೋಧದ ದೋತಿಯ ಶೀಘ್ರದಲ್ಲರೇ ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು
ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಮರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ. ಹದಮ ಭೀಮನ ಹದಿಸಲು ನ ವಿಧ ವಿಧ ಪ್ರಯೋಗ ಹದಗಿದನ ಹದಮ ಭೀಮನ ಹದಿಸಲು ನ ವಿಧ ವಿಧ ಪ್ರಯೋಗ ಹದಗಿದನ ಕದಿ ಮನವನು ಎದೆಗೆಳೆದ ಮದಕರಿಯನ್ವಯ ಕಪ್ಪಿಯನು ಕದಿ ಮನವನು ಎದೆಗೆಳೆದ ಮದಕರಿಯನ್ವಯ ಕಪ್ಪಿಯನು ಓ ಧವನ ಬೆಂ ಬಲದಿ ಬೆರು ಮದೊಂದ ಪಾಂಡವರ ಆರ್ಭಟವ ಓ ಧವನ ಬೆಂ ಬಲದಿ ಬೆರು ಮದೊಂದ ಪಾಂಡವರ ಆರ್ಭಟವ ಕದನದಲ್ಲಿ ಮದವ ಮುರಿದು ಬೆಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ಬೆಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ. ಕೌಂತಯರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ಈ ರಣಭೂಮಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ. ಈ ಯುದ್ಧದಲ್ಲಿ ದುರ್ಯೋಧನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಬಂದೊದಗಿದೆ ಮುಂದಿನ ಮಹಾ ಸಮರ. ಪಾಂಡವರು ಅಂತ ಬಲಾಢ್ಯರೇ ಆಗಿದ್ದರೆ, ನನ್ನಂತ ಗಂಡುಗಳೇ ಕೆಚ್ಚದ ಗಂಡುಗಳೇ ಆಗಿದ್ದರೆ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಈಗಾಗಲೇ ಅರ್ಜುನನು ದ್ವಾರಕಾ ನಗರಕ್ಕೆ ಹೊರಟಿರುವಂತೆ ಹೋಗಲಿ. ಅವನಿಗಿಂತ ಮೊದಲೇ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಬರುವನು. ಯಾದವರಾಗನ ಸೈನ್ಯವು ದೊರೆತ ಸುಲಭದಿ ಮಣಿಸುವ ಶತ್ರುಗಳ ಯಾದವರಾಗನ ಸೈನ್ಯವು ದೊರೆತ ಸುಲಭದಿ ಮಣಿಸುವ ಶತ್ರುಗಳ ಹೋಮರಮಣ ಎಂಬಚವಾದ ಹೋಮ ದೈವ ಓ ಭೀಮನ ಹೋಮರಮಣನ ಎಂಬಚವಾದ ಹೋಮ ದೈವ ಓ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಯನ್ನು ಪಡವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಯನ್ನು ಪಡವ ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಔಷಧಿ ದೊರೆಯ ನಾಲ್ವೆ ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಔಷಧಿ ದೊರೆಯ ನಾಲ್ವೆ ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿರೋ ಯೋಧದ ದೋಸ್ತಿಯ ಶೀಘ್ರದಲ್ಲೇ ಗುರು ಪಾಂಡವರಳು ಸಿದ್ಧತೆಗೊಂಡಿರೋ ಯುದ್ಧದ ದೋಸ್ತಿಯ ಶೀಘ್ರದಲ್ಲಿ ನಂದ ಗೋಪ ಶ್ರೀಕೃಷ್ಣನ ದೈತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾನ್ ತೆರಳುವೆ ವರದಿ ನಾನ್ ತೆರಳುವೆ ದ್ವಾರಕಾ ನಗರಕ್ಕೆ. ಗೋಪಾಲ ಮಾಧವ ಜಯ ಜಯ ಗೋಪಾಲ ಮಾಧವ ಜಯ ಜಯ ಗೋಪಾಲ ಗೋಪಾಲ
ಮಾಧವ ಗನಲೋಲ ಯಾದವ ಗುಣಲೀಲ ಆ ಮಾಧವ ಗನಲೋಲ ಯಾದವ ಗುಣಲೀಲ ಮಹಾಮುನಿಗಳು ನುತಿಪ ವೇದಗಳ ಮೂಲ ಮಹಾಮುನಿಗಳು ಶ್ರುತಿಪ ವೇದಗಳ ಮೂಲ ಮಾಧವ ನಿನ್ನ ಭಕ್ತ ನಾನು ದಯೆ ತೋರೋ ದೇವ ಮಾಧವ ನಿನ್ನ ಭಕ್ತ ನಾನು ದಯೆ ತೋರೋ ದೇವ ಗೋಪಾಲ ತ್ರಿಲೋಲ ಮಾಧವ ಜಯ ಜಯ ವನಮಾಲ ಮಾಧವ ಜಯ ಜಯ ವನಮಾಲ ಗೋಪಾಲ ಯಮುನಾ ನದಿಯ ತೀರ ವಿಹಾರಿ ಯಮುನಾ ನದಿಯ ತೀರ ವಿಹಾರಿ ನಿನ್ನ ವೇದಗಳ ಮೂಲ ಸುದೀಪ ವೇದಗಳ ಮೂಲ ಸದಾ ಮಲ ನೀರೆ ಡೆಂಬ ಆದಿ ಶೇಷಜಾಲ ಸದಾ ಮಲ ನೀರೆಂಡಂಬ ಆದಿ ಶೇಷಜಾಲ ಗೋಪಾಲ ತ್ರಿಲೋಲ ಮಾಧವ ಜಯ ಜಯ ವನಮಾಲ ಮಾಧವ ಜಯ ಜಯ ವನಮಾಲ ಗೋಪಾಲ ಶ್ರೀಕೃಷ್ಣ ಪರಮಾತ್ಮರು ಅರೆಗಣ್ಣುಗಳನ್ನು ಮುಚ್ಚಿ ಲೋಕ ಸೇವೆಯಲ್ಲಿ ನಿರತರಾಗಿದ್ದಾರೆ. ನಾನು ಕ್ಷಣಕಾಲ ಈ ಪೀಠವನ್ನು ಅಲಂಕರಿಸಿ ವಿಶ್ರಾಂತಿ ತೆಗೆದುಕೊಳ್ಳುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ನಂದವಾಗಿದೆ. ನೋಡಲ ನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ರಂಗ ಪಕ್ಷಿಗ ಹೇಗೆ ಚಿತ್ತದಿ ನಲಿದಿದೆ. ನವಿಲು ರಂಗ ಪಕ್ಷಿಗ ಹೇಗೆ ಚಿತ್ತದಿ ನಲಿದಿದೆ. ಹೊತ್ತು ಮಾಣಕ್ಯ ರತ್ನಗ ಹೇಗೆ ಫಳಫಳಿಸುತ್ತಿದೆ. ಮತ್ತು ಮಾಣಕ್ಯ ರತ್ನಗ ಹೇಗೆ ಫಳಫಳಿಸುತ್ತಿದೆ. ಕೇವಲ ಕಾದಿಲೋಕವ ಮೆರುಗಿ ದರಗಿಳಿಸಂತಿದೆ. ಕೇವಲೋ ಕಾದಿಲೋಕವ ಮೆರುಗಿ ದರಗಿಳಿದಂತಿದೆ. ಎನ್ನುತ್ತಿ ಕೃಷ್ಣನ ದರ್ಪದ ಸಿರಿತನ. ಎನ್ನುತ್ತಿ
ಕೃಷ್ಣನ ದರ್ಪದ ಸಿರಿತನ ಏನಿಪವನದ ವೈಭವ ನೋಡಲ ಸರಿಯವಾಗಿದೆ ಏನಿಪವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿಪವನದ ವೈಭವ ನೋಡಲ ಸರಿಯವಾಗಿದೆ ಏನಿಪವನದ ವೈಭವ 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 ಚಿತ್ರಕಲೆಗಳ ವೈಭವ ಏನೀ ಭವ್ಯ ಭವನದ ಶೃಂಗಾರ ವೈಭವ ಏನೀ ಭವನದ ಕಲಾಕೃತಿ ಎಂದು ಇಲ್ಲದಂತ ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಂಡ ಶ್ರೀರಂಗನ ರಮಣೆ ಹೆತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ಶಿಲಾಬಾಲಕಿಯರ ಭಾವ ಭಂಗಿಗಳ ತೋರಿ ಓರೆ ನೋಟವು ಬೀರಿ ಈ ಚುಪ್ತ ಶರೀರವನ್ನೇ ಬಡಿದಪ್ಪಿಸುವಂತಿದೆಯಲ್ಲ ಈ ಮಾಯನಾಂಗೇರ ಕಡಗಣ್ಣಿನ ವೈಖರಿ ಬಳ್ಳಿಯಂತೆ ಬೆಳಕುವ ನಡುವು ನಕ್ಷತ್ರದಂತೆ ಬೆಳೆಯುವ ನಯನಗಳು ಸಂಪಿಗೆ ಹೂವಿನಂತ ನಾಸಿಕ ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತ ಮಂದಹಾಸ ಇವರನ್ನೊಮ್ಮೆ ನೋಡುತ್ತಿದ್ದರೆ ಚಂದ್ರ ಕುಲಚಕ್ರೇಶ್ವರನ ನಾದು ನನ್ನ ರಾಜಧರ್ಮವನ್ನೇ ಮರೆತು ಹಾಗೇ ಒಂದು ಸಾರಿ ಬಿಗಿದಪ್ಪಲೇ ಹಲೋ स्वागत स्वागत गुरुनंदन स्वागत स्वागत गुरुनंदन स्वागत वैय दुर्योधन सुस्वागत स्वागत वैय दुर्योधन सुस्वागत वैय दुर्योधन स्वागत स्वागत गुरुनंदन गुरुवंश कुल तिलक गौरवेश्वरा गुरुवंश कुल तिलक गौरवेश्वरा नवरत्न गजिता सिंहासनाधीश्वरा गुरुवंश कुल तिलक गौरवेश्वरा नवरत्न गजिता सिंहासनाधीश्वरा अखिल साम्राज्य चक्रेश्वरा अखिल साम्राज्य चक्रेश्वरा भले 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 नर्तकियरे अखिल साम्राज्य चक्रेश्वरा भले भले शिलाबालकियरे अखिल साम्राज्य चक्रेश्वरा रणरंगदाधीर प्रचंड कौरव रणरंगदाधीर
ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯಂ ಪಿಡಿದಿಯ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಯ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಹುರಿಮೀಸೆಯದೊರ ಈ ಸರಧಾರ ಗೌರವೇಶ್ವರ ಗೌರವೇಶ್ವರ ಉರಿಮೀಸೆಯ ಧೋರೆ ಈ ಸರಭಾರ ಉರಿಮೀಸೆಯ ಧೋರೆ ಈ ಸರಭಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಇದೇನೀ ಭ್ರಾಂತು ಇದೇನೀ ಭ್ರಾಂತು ಇದು ಎಲ್ಲವೂ ಕೃಷ್ಣನ ಮಾಯೆಯಿಂದ ಭಾಸವಾಗುತ್ತಿರುವಲ್ಲ ಅಥವಾ ಕೃಷ್ಣನ ಮಾಯೆ ಏನಾದರೂ ಆವರ್ತಿದೆಯಾ ಕೃಷ್ಣ ಈ ನಿನ್ನ ಮಾಯಾಶಯನಾಗವನ್ನು ಕಂಡು ಬೆಚ್ಚ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ ಸಸಾಗರ ಪೃಥ್ವಿಯನ್ನು ಶಾಸನ ಮಾಡವಲ್ಲ ವಸುಂಧರ ಕುವರ ಗಾಂಧಾರ ದೇವಿಯ ಗರ್ಭ ಸಂಜಾತ ಶತ್ರುವಂಶದ ರೀಢ ಇಂಥವನ ಭವನಕ್ಕಿಂತಲೂ ಈತನ ಭವನ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಸಾತಕಿ ಎಲ್ಲಿ ಕೃಷ್ಣನು ಶ್ರೀಕೃಷ್ಣ ಪರಮಾತ್ಮರು ಅರೆಗಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವರು. ಇನ್ನೇನು ಕ್ಷಣಕಾಲದಲ್ಲಿ ಎಚ್ಚರಗೊಳ್ಳುವರು. ಈ ಪೀಠವನ್ನು ಸ್ವೀಕರಿಸು ಕುರು ರಾಜ. ಏನು ಕೃಷ್ಣನು ನಿದ್ರಿಸುತ್ತಿರುವನೆ? ಎಂತ ಸುಖಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲರಾಮ ದೇವನಿಗೆ ವಹಿಸಿ ಈತನು ಮಾತ್ರ ಸುಖ ತಲ್ಪದಲ್ಲೂ ಲೀನವಾಗಿರುವನಲ್ಲ. ಇರಲಿ, ಈತನು ಈ ವೇಳೆಯಲ್ಲಿ ನಿದ್ರೆ ಮಾಡುತ್ತಿರುವನೆಂದರೆ ಇದಕ್ಕೊಂದು ಕಾರಣವಿರಲೇಬೇಕು. ಇರಲಿ, ಅವನು ಎಚ್ಚರಗೊಳ್ಳುವವರೆಗೂ ಕಾದು ಕುಳಿತು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೊರಡುವನು. ಸಾತ್ತಗಿ ಒಂದು ಮಾತಿದೆ. ಏನು ಹೇಳಿ ಕುರು ರಾಜ? ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದು ಸಾಧ್ಯವಿಲ್ಲ ಕುರು ರಾಜ. ಏಕೆ ಸಾಧ್ಯವಿಲ್ಲ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಅವರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಘನ ಸೈನ್ಯವೇ ನಮ್ಮ ಪಕ್ಷ ಸೇರಿದಂತೆ. ದಿಗಂತ ಮಹಾದಿಗಂತ ಪಾಂಡವರ ಅಟ್ಟಹಾಸವನ್ನು ಮೆಟ್ಟಿ ನಿಂತ ಈ ವೀರ ಪರಾಕ್ರಮಶಾಲಿಯಾದ ನಾನು
ಈ ಗೋಪಾಲನ ಪದದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ, ಅಲ್ಲೇ ಹೋಗಿ ಕೂರುವೆನು. ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಹೇಳಿಸದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಹೇಳಿಸದೆ ಈ ದಿನ ಮೊರೆ ಹೇಳಿಸದೆ ವಾಸುದೇವ ದೀನರ ಸಲಹುವ ತಾನವ ವೈರಿ ದೀನರ ಸಲಹುವ ತಾನವ ವೈರಿ ಜ್ಞಾನವ ಮಾಡುವೆ ಕೃಪೆ ತೋರೋ ಹರಿಯೇ ಜ್ಞಾನವ ಮಾಡುವೆ ಕೃಪೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಹೇಳಿಸದೆ ಈ ದಿನ ಮೊರೆ ಹೇಳಿಸದೆ ಪರಮಾತ್ಮ ವಾಸುದೇವ ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ಹೆಣ್ಣ ಜೀವ ನೆನೆಯುತ್ತೆ ಸ್ಮರಿಸುತ್ತೆ ಈ ಹೆಣ್ಣ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಪರಮಾತ್ಮ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ಇಂದು ನಾ ಓಡಿ ಬಂದೆ ನಿನಗಾಗಿ ಇಂದು ನಾ ಓಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಹೇಳಿಸದೆ ಈ ದಿನ ಮೊರೆ ಹೇಳಿಸದೆ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕನು ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು ಅರ್ಜುನ. ಏಕೆ ಏನಾಯ್ತು ಸಾತ್ಯಕಿ? ನನಗದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ಎಲ್ಲವೂ ಹಾಳಾಯಿತು ಪಾರ್ಥ.
ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುತ್ತಿರುವನು. ಇದೆಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ರಾಜರುಗಳ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ನೀನು ಯಾವ ಇಚ್ಛೆಯಿಂದ ಆದರೂ ಬಾ, ನಿನಗಿಷ್ಟವಾದ ಸ್ಥಳದಲ್ಲೇ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಸಿಕ್ಕಿಬಿದ್ದನು. ಒಂದು ಹೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ದುರ್ಯೋಧನ. ನಾನು ಮರೆತಿಲ್ಲ. ಮರೆಯಲು ಬೇಡ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನ್ನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನೆಯ ಲೀಲೆ ದೀನದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೋ ಸಿಂಧು ಶಯನ ಸುಂದರವಧನ, ಓ ಸಿಂಧು ಶಯನ ಸುಂದರವಧನ, ನೀಗಿಸು ಲೋಕದ ಪವಬಂಧನ, ನೀಗಿಸು ಲೋಕದ ಪವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರವಧನ, ನೀಗಿಸು ಲೋಕದ ಪವಬಂಧನ, ನೀಗಿಸು ಲೋಕದ ಪವಬಂಧನ. ಯುಗ ಯುಗದ ಪರ್ಯಂತವು ನೀವು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀವು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭುಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ
ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಪಾಂಡವರ ಆರಾಧ್ಯ ವೇರೇಣ್ಯ ಬ್ರಹ್ಮಾಂಡಗಳು ನೀವೇ ಶರಣ್ಯ ಪಾಂಡವರ ಆರಾಧ್ಯ ವೇರೇಣ್ಯ ಬ್ರಹ್ಮಾಂಡಗಳು ನೀವೇ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆನಿ ನಂದು ಇಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದೆನಿ ನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಹೇಳು ಜನಾರ್ದನ ಯಾರು ಧನಂಜಯ? ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಛೇಛೆ, ಈ ಚರಣದಡಿಯಲ್ಲೇ ಕುಳಿತುಕೊಂಡೆ ಪಾರ್ಥ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಪಾದ ಸಾನ್ನಿಧ್ಯವೇ ನನಗೆ ಪವಿತ್ರವಾದ ಸ್ಥಾನ. ಅದೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ನಾನು ಚಕ್ರೇಶ್ವರ. ಓಹೋ ಭಾವ ಗೌರವೇಶ್ವರ, ಸೌಖ್ಯವೇ? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರೇಶ್ವರನಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾವ ರಮಣ, ನಿದ್ರೆ ಮಾಡುವವರನ್ನೇ ಎಚ್ಚರಿಸಬಹುದು, ನಿನ್ನಂತ ನಿದ್ರಾ ವೇಷಾಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನ ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನೂ ಇಲ್ಲ ಭಾವ, ನೀನು ಬಂದಿದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ ಬಾರ ಸಿಡಿಲು ಬಡಿದಂತೆ ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧವನ್ನು ನಡೆಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವನು. ಏನು ಭಾವ, ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನ ಕೇಳು. ಭಾವ ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಳಿದಿ ಮರ್ಮ. ಭಾವ ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಳಿದಿ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವಾಸೆಯೇಕೋ
ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಮರಣವೋಮ ಮಾಡಬೇಡ ಭ್ರಾಂತನಾಗಿ ಹುಡುಕಬೇಡ ಬಾವ ಮರಣವೋಮ ಮಾಡಬೇಡ ಭ್ರಾಂತನಾಗಿ ಹುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋಗಿ ಹಠ ಸಮರ ಸಾಗಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ನನಗೆ ಕೃಷ್ಣ ನನಗೆ ಅಣ್ಣ ತಮ್ಮಂದಿರಾದ ನೀವುಗಳು ಕೇವಲ ನೆಲದಾಸಗಾಗಿ ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ಈ ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದ ಮಧ್ಯೆ ನಾನು ಏನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಕೃಷ್ಣ, ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನೇ ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಇಲ್ಲಿಗೆ ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆತನಾದರೂ ನಿನಗಿಂತ ಚಿಕ್ಕವನು. ಆತನಿಗೆ ಬೇಕಾದದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿದೆ. ಕಪಟಿ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ 11 ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ಈತನಿಂದ ನನಗೇನಾಗಬೇಕು? ಕೃಷ್ಣ, ಪಾಂಡವರ ರಾಯಭಾರವನ್ನು ನೀನೇ ವಹಿಸಿಕೋ. ಬಲರಾಮ ದೇವ ಸಹಿತ 11 ಅಕ್ಷೋಣಿ ಸೈನ್ಯಗಳೇ ನನ್ನ ಪಕ್ಷಕ್ಕೆ ಬರಲಿ. ಬಲ ಬಲ ಭಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆಯ್ಕೆ ಮಾಡಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ಬಲೆ ಬಲೆ ಕಣ್ಸನ್ನೆಯ ಕಪಟ ನಾಟಕ ಸೂತ್ರಧಾರಿ, ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಕೃಷ್ಣ, ಬಲಿದೆ ಏನಿದು ಕಣ್ಸೊನ್ನೆಯ ಕಪಟ ಮೋಸ? ಕೃಷ್ಣ ಭಾವ, ಬಲಿರೆ ಏನಿದು ಕಣ್ಸೊನ್ನೆಯ ಕಪಟ ಮೋಸ? ಭರತ ಕಂಡ
ಸ್ವತಂತ್ರ ಪ್ರಳಯ ಸಮರ ಶತ್ರುದ ಪ್ರಚಂಡ ರಕ್ತ ಕೋಡಿ ಅರಸಿ ನೃತ್ಯ ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದ ಆಯುಧವಂ ಧರಸದಿರೇ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ನೀನು ಬಹು ಕಪಟಿ ಬಹುಪಕ್ಷಪಾತಿ. ಈ ಪಾಂಡವರೆಂದರೆ ನಿನಗೆ ಬಹುಮಮತೆ. ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಅಂತಾದ್ರಲ್ಲಿ ನಾವು ನಿಮ್ಮಡಲು ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆ ಆದವು, ನೀವೇ ಬೇರೆ ಆದರಿ. ಆದರೂ ಬಾಧಕವಿಲ್ಲ ಕೃಷ್ಣ. ಈ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಮುಂದೆ ತೋರುವೆನು ನಿನ್ನ 7 ಸೈನ್ಯಗಳ ಬಲಾಬಲವನ್ನು. ಆನಿನ ಬರುವೆನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾ. ಅರ್ಜುನ, ನಿನ್ನ ನನ್ನ ಭೇಟಿ ಮುಂದಿನ ರಣಾಂಗಣದಲ್ಲಿ. ಇನ್ನು ದ್ವಾರಕೆ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೇ ಇದ್ದರು ಮಧ್ಯಾಹ್ನ ಬಲವುಲ್ಲ ಬಲರಾಮ ದೇವ ಸಹಿತ 11 ಅಕ್ಷೋಣಿ ಸೈನ್ಯಗಳು ನನ್ನ ವಶವಾಯಿತು. ಇನ್ನು ಪಾಂಡವರ ವಿನಾಶ ವಿನಾಶ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದನೆಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದನೆಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವೆ ನನ್ನ ತಮ್ಮನು. ಪಾರ್ಥನ ಶಿರ ಹಾರಿಸುವ ಮಿತ್ರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು. ಪಾರ್ಥನ ಶಿರ ಹಾರಿಸುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಕುರುಕ್ಷೇತ್ರ. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು ನನ್ನ ಪ್ರಾಣಸಖನೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ? ಧನ್ಯನಾದನ ಹರಿಯೇ
ಧನ್ಯನಾದನ. ಪರಮಾತ್ಮ ಧನ್ಯನಾದನ ಹರಿಯೇ ಧನ್ಯನಾದನ. ಮಾನ್ಯನಾದೆ ಇಂದು ನಾನು ತಮ ಕರುಣೆಯ ಬಲದಿ. ಮಾನ್ಯನಾದೆ ಇಂದು ನಾನು ತಮ ಕರುಣೆಯ ಬಲದಿ. ಧನ್ಯನಾದನ ಹರಿಯೇ ಧನ್ಯನಾದನ. ಪರಿಪರಿಯ ಪರಿಭವದಿಂದ ಧರೆಯಳು ನೊಂದೆ ವಯ್ಯ ನಾವು. ಪರಮಾತ್ಮ ಪರಿಪರಿಯ ಪರಿಭವದಿಂದ ಧರೆಯಳು ನೊಂದೆ ವಯ್ಯ ನಾವು. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಪರಿಹರಿಸಿ ಕಾಯ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದನ ಹರಿಯೇ ಧನ್ಯನಾದನ. ಪರಮಾತ್ಮ ಗುರುಪತಿ ಹದನವ ಜಯವ ಹದಗೆಡಿಸಿ ಗೆಲುವ ತರುವೆ ನಾನು. ಕಥನದಲ್ಲಿ ಗುರುಪತಿ ಜಯವ ಹದಗೆಡಿಸಿ ಗೆಲುವ ತರುವೆ ನಾನು. ಮಾಧವನೇ ನೀ ನನ್ನಗೊಲಿದು ಸಾರಥಿಯ ಭಾರವ ವಹಿಸುವೆಯ. ಮಾಧವನೇ ನೀ ನನಗೊಲಿದು ಸಾರಥಿಯ ಭಾರವ ವಹಿಸುವೆಯ. ಧನ್ಯನಾದನ ಹರಿಯೇ ಧನ್ಯನಾದನ. ಧನ್ಯನಾದನ ಧನ್ಯನಾದನ ಧನ್ಯನಾದನ. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ! ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಒರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣದುರಂಧರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷುಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ದೇವ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನೋ ಮಾಧವ. ಪರಮಾತ್ಮ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿನ್ನ ವರದಾಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳೂ ನೋಡುವರು, ಜಗತ್ತೂ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ಮಾನವ ಜೀವನದ ವಿಶ್ರಾಂತಿಯಲ್ಲಿ ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು. ಅರ್ಜುನ, ಪರಮಾತ್ಮ, ನಿನ್ನೆಯ ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಭೀಷ್ಟವನ್ನು ನೆರವೇರಿಸುವುದೇ ನನ್ನ ಕರ್ತವ್ಯ. ನೀನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಗಳಿಗೆ ತಿಳಿಸು. ಪರಮಾತ್ಮ. ಅರ್ಜುನ, ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆ ನಾಚಯವ ಭಯವಿಲ್ಲದೆ ಜಗದಿ. ಒಂದುವೆ ನಾಚಯವ
ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಹೊಲುಮೆಯ ಬಲದೆ ಮುರಹರಿ ನಿನ್ನಯ ಹೊಲುಮೆಯ ಬಲದೆ ಮಾಧವ ನಿನ್ನಯ ದಯದೆ ಮಾಧವ ನಿನ್ನಯ ದಯದೆ ಆತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ಕರದೊಳು ಗಾಂಡಿ ಹಿಡಿದಿದೆಯೋ ದುಡದೆ ಅರ್ಜುನ ಕರದೊಳು ಗಾಂಡೀವ ಹಿಡಿದಿದೆಯೋ ದೃಢದಿ ಎದೆಗೆಡದಿರು ಜೋಕೆ ಕಡುದೀರ ನೀನೆನೆಸಿ ಎದೆಗೆಡದಿರು ಜೋಕೆ ಕಡುದೀರ ನೀನೆನೆಸಿ ಕಾತುರ ವೇದಕ್ಕೆ ವಿಜಯ ಜಯ ಕಾತುರ ವೇದಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನು ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನು ಸಹಸಾ ನಿನ್ನದು ಸಾಧಿಸುವವ ನಾನು ಸಹಸಾ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಪರಮಾತ್ಮ ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾಚಯವ ಭಯವಿಲ್ಲದೆ ಜಗದಿ ಒಂದುವೆ ನಾಚಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಹೊಲುಮೆಯ ಬಲ್ಲದೆ ಪರಮಾತ್ಮ ಮುರಹರಿ ನಿನ್ನಯ ಹೊಲುಮೆಯ ಬಲ್ಲದೆ ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಾಕ ಮನದನು ಮಾನವ ಬಿಡು ಬಿಡು ಪ್ರಿಯ ಸಾಕ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಾಕ
ಅರ್ಜುನ ಕರದೊಳು ಗಾಂಡೀವ ಹಿಡಿದಿದೆಯೋ ದೃಢದಿ ಎದೆಗೆಡದಿರು ಜೋಕೆ ಕಡುದೀರ ನೀನಿರಿಸಿ ಅರ್ಜುನ ಎದೆಗೆಡದಿರು ಜೋಕೆ ಕಡುದೀರ ನೀನಿರಿಸಿ ಕಾತುರ ವೇದಕ್ಕೆ ವಿಜಯ ಜಯ ಕಾತುರ ವೇದಕ್ಕೆ ವಿಜಯ ವಿಜಯ